ಗ್ರಾಮದ ಯಾವತ್ತು ಗುರು ಹಿರಿಯರೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ಅನೇಕ ವಿಚಾರಗಳನ್ನು ಸಹೋದರರು ಮಾತನಾಡಿದ್ದಾರೆ. ಡಂಬ್ರಳ್ಳಿ ಗ್ರಾಮ ಅಂತ ಹೇಳಿದರೆ ನಮ್ಮ ಕ್ಷೇತ್ರದಲ್ಲಿ 100ಕ್ಕೆ 90ರಷ್ಟು ಅಭಿವೃದ್ಧಿ ಹೊಂದಿದಂಥ ಗ್ರಾಮ ಯಾವುದಿದೆ ಅದು ಡಂಬ್ರಳ್ಳಿ ಗ್ರಾಮ ಅಂತ ಹೇಳ್ತಾರೆ. ಇಲ್ಲಿ ಗ್ರಾಮದ ಹಿರಿಯರ ಅಭಿವೃದ್ಧಿ ವಿಚಾರಗಳು, ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದಾಗ ಈ ಗ್ರಾಮದ ಹಿರಿಯರು ಬೇರೆ ಗ್ರಾಮದವರಿಗೂ ಕೂಡ ಒಂದು ಮಾದರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಕೂಡು ರಸ್ತೆಗಳ ಬಗ್ಗೆ ನಾವು ಈಗಾಗಲೇ 2-3 ವರ್ಷದಿಂದ ಅನುದಾನ ಕೊಟ್ಟಾಗೂ ಕೂಡ ಅದಕ್ಕೆ ನಾನು ಹೇಳ್ತಾ ಇದ್ದೆ ವೆಂಕಟರಮಣಣ್ಣವರು, ಈ ಡಂಬ್ರಳ್ಳಿ ಮತ್ತು ಕಾತ್ರಿಕುಂಡ್ಲನೂರು ಮತ್ತು ತಿಗಿರಿ, ಅನುಕುಂಟಿ ಇವು 4 ವಿಲೇಜ್ಗಳಿದ್ದಾವೆ. ಈ ರಸ್ತೆಗಳಿಗೆ ಕಾಂಕ್ರೀಟ್ ಮತ್ತು ಲೈಟ್ ಅಳವಡಿಸಿ ಗ್ರಾಮದವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇವತ್ತು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಿಶ್ಚಿತವಾಗಿ ಆ ರಸ್ತೆಗಳಿಗೆ ಅನುದಾನವನ್ನು ಒದಗಿಸ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ 104 ಗ್ರಾಮಗಳಿಗೆ ಬೋರ್ ಕುಡಿಯುವ ನೀರಿನ ಯೋಜನೆಯಲ್ಲಿ 245 ಕೋಟಿ ರೂಪಾಯಿ ಕೇಂದ್ರನ ಈಗಾಗಲೇ ಕರೆಸಿದ್ದೇವೆ. ಮತ್ತು ಅದರಲ್ಲಿ ಏನು 42 OSTಗಳು, 42 ಗ್ರಾಮದಲ್ಲಿ OSTಗಳನ್ನು ಹೊಸದಾಗಿ ಕಟ್ತಕ್ಕಂಥದ್ದು ಮತ್ತು ಇನ್ನು ಉಳಿದ 116 OSTಗಳಲ್ಲಿ 42 ಬಹುಶಃ ಹೊಸದಾಗಿ ಕಟ್ಟದಲ್ಲಿ 24 ಕಂಪ್ಲೀಟ್ ಆಗಿದ್ದಾವೆ. ಹಾಗಾಗಿ ಇವತ್ತು 700 ಕಿಲೋಮೀಟರ್ ಬಹುಶಃ ಪೈಪ್ಲೈನ್ ಆಗಬೇಕಾಗಿದೆ. ಈ ಕ್ಷೇತ್ರದಲ್ಲಿ 200 ಕಿಲೋಮೀಟರ್ ಪೈಪ್ಲೈನ್ ಈಗಾಗಲೇ ಆಗಿದೆ. ಅಂದರೆ 35% 40%, 50%ವರೆಗೆ ಕಾಮಗಾರಿ ಮುಗಿದಿದೆ. ಬಹುಶಃ ಇನ್ನೂ ಒಂದು 6 ತಿಂಗಳ ವರ್ಷ ಆಗ್ಬೋದು. ಈ ಪ್ರತಿ ಮನೆಗೂ ಕೂಡ ಶುದ್ಧ ಕುಡಿಯ ನೀರು 24/7 ತುಂಗಭದ್ರಾ ಬ್ಯಾಕ್ ವಾಟ್ರು ನಿಶ್ಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಅಂತ ಮಾತನ್ನು ನಾನು ಬಯಸ್ತಾ ಇದ್ದೆ. ಈ ಹಿಂದೆ ಕೂಡ ಬೂಜಾಳು, ಡಂಬ್ರಳ್ಳಿ ಮತ್ತು ಈ ಭಾಗದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಬೇಡಿಕೆಯನ್ನು ನೀವು ಹಿರಿಯರಿಗೆ